ಪಂಪನನ್ನು ಬಿಟ್ಟರೆ ತುಂಬ ಸಾಮಾಜಿಕ ಪ್ರಜ್ಞೆಯುಳ್ಳ ಕವಿ ನಯಸೇನ. ಅವನ ಧರ್ಮಾಮೃತದಲ್ಲಿ ಬರದೇ ಇರುವ ಸಾಮಾಜಿಕ ವಿಷಯಗಳೇ ಇಲ್ಲ. ವ್ಯಾಪಾರ, ಯುದ್ಧ, ಯುದ್ಧದ ಆಯುಧಗಳು, ಒಂದು ಕೋಟೆಯನ್ನು ಒಂದು ರಾಜ್ಯವನ್ನು ಗೆಲ್ಲುವ ತನಕ ವ್ರತಗಳನ್ನು ತೊಡುತ್ತಿದ್ದ ಯೋಧರು, ರಾಜ್ಯದ ಅಧಿಕಾರಿಗಳು, ವೇಶ್ಯೆಯರು, ವ್ಯವಸಾಯ, ಚಿತ್ರ ಮುಂತಾದ ಕಲೆಗಳು, 12 ಕೋಲಿನ ಹರಿಗೋಲು ಮತ್ತು 1 ಕೋಲಿನ ದೋಣಿ, ನಾನಾ ರೀತಿಯ ವೃಕ್ಷಗಳು, ಪ್ರಾಣಿಗಳು, ಅಡುಗೆಗಳು, ದಿವ್ಯ ಮುಂತಾದ ಪದ್ಧತಿಗಳು, ಕುಂಟರು, ಕುರುಡರು, ಸಮಾಜದ ನಾನಾ ಜಾತಿಗಳು, ಅವರ ವೃತ್ತಿಗಳು, ನಾನಾ ಧಾರ್ಮಿಕ ಸಂಪ್ರದಾಯಗಳು ಇತ್ಯಾದಿ ಇತ್ಯಾದಿ ಅನೇಕಾನೇಕ ವಿಷಯಗಳು ಇಲ್ಲಿ ದೊರಕುತ್ತವೆ. ಧರ್ಮಾಮೃತವು ಸಾಮಾಜಿಕ ಇತಿಹಾಸದ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗಣಿಯಂತಿದೆ. ನಯಸೇನನ ಅನಂತರದ ವಚನ ಸಾಹಿತ್ಯವಂತೂ ವಚನಕಾರರ ಸಾಮಾಜಿಕ ಪ್ರಜ್ಞೆಗೆ ವಿಶೇಷವಾದ ಸಾಕ್ಷಿಯಾಗಿದೆ. ಉಳಿದೆಲ್ಲರಿಗಿಂತ ಜನಸಾಮಾನ್ಯರೊಂದಿಗೆ ಇವರು ಬೆರೆತುಕೊಂಡಿದ್ದರಿಂದ ಮತ್ತು ಜನಸಾಮಾನ್ಯರು ವಚನವೆಂಬ ಅಭಿವ್ಯಕ್ತಿಯಲ್ಲಿ ಪಾಲುಗೊಂಡಿದ್ದರಿಂದ ವಚನಗಳು ಸಾಮಾಜಿಕ ಅಧ್ಯಯನದ ವಿದ್ಯಾರ್ಥಿಗೆ ಒದಗಿಸುವಷ್ಟು ಸಾಮಗ್ರಿಯನ್ನು ಇನ್ನಾವ ಕಾಲದ ಸಾಹಿತ್ಯವು ಹೊಸಗನ್ನಡ ಸಾಹಿತ್ಯವನ್ನು ಬಿಟ್ಟು ಒದಗಿಸಲಾರದು. ಈ ಕಾಲ ಒಂದು ಸಂಕ್ರಮಣಾವಸ್ಥೆ. ಹೊಸದಾಗಿ ವ್ಯವಸ್ಥೆಗೊಂಡ ವೀರಶೈವ ಧರ್ಮಕ್ಕೆ ಇತರ ಅನೇಕ ಮತಧರ್ಮಗಳಿಂದ, ನಾನಾ ಬಗೆಯ ಸಾಮಾಜಿಕ ಸ್ತರಗಳಿಂದ ಜನ ಬಂದು ಸೇರಿಕೊಂಡು ಈ ಕಾಲದಲ್ಲಿ ಹಳೆಯದನ್ನೂ ಬಿಡದ, ಹೊಸದನ್ನು ಸಂಪೂರ್ಣ ಹಿಡಿಯದ ಈ ಸಂಧಿಕಾಲದ ಜನರ ಆಚಾರ, ವಿಚಾರ, ನಂಬಿಕೆಗಳು ಇತ್ಯಾದಿಗಳನ್ನು ಮತ್ತು ಈ ಧರ್ಮ ಅನ್ಯ ಧರ್ಮಗಳೊಡನೆ ಸಂಘರ್ಷಿಸುವಲ್ಲಿನ ಸಂದರ್ಭದ ಮನೋಧರ್ಮಗಳನ್ನು ವಚನಗಳಲ್ಲಿ ಗುರುತಿಸಬಹುದು. ಹೆಚ್ಚು ವಿಸ್ತಾರಕ್ಕೆ ಹೋಗದೆ ಒಂದೆರಡು ನಿದರ್ಶನಗಳನ್ನು ನೋಡಬಹುದು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಇದು ಈ ಸಂಕ್ರಮಣಾವಸ್ಥೆಯಲ್ಲಿದ್ದ ಒಂದು ಸಂಸಾರದೊಳಗಿನ ಆಚಾರಗಳ ಅವ್ಯವಸ್ಥೆಯನ್ನು ಹೇಳುತ್ತದೆ. ಆದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು, ಹಾಳು ಗೋಡೆಗೆ ಹೋದರೆ ಚೇಳು ಊರಿತ್ತು, ಅಬ್ಬರವ ಕೇಳಿ ತಳವಾರನು ಉಟ್ಟ ಸೀರೆಯ ಸುಲಿದ, ನಾಚಿ ಹೋದರೆ ಮನೆಯ ಗಂಡ ಬೆನ್ನ ಬಾರನು ಎತ್ತಿದ. ಇದು ವ್ಯಭಿಚಾರಕ್ಕೆ ಇಳಿದ ಹೆಣ್ಣಿನ ಅವಸ್ಥೆ. ಆದರಕ್ಕೆ ಹೋದರೆ ಅವಳಿಗೆ ಸಿಕ್ಕಿದ್ದು ಮಿಂಡನಿಂದ ಕೋಟ ನಾಣ್ಯ. ಅನಂತರ ಅವಳಿಗೆ ದೊರೆತ ಶಿಕ್ಷೆಯ ಪರಿ ಬೇರೆ. ಈ ಕೆಲವು ತುಣುಕುಗಳಲ್ಲಿ ವಚನಗಳಲ್ಲಿ ವ್ಯಕ್ತವಾಗುವ ಅಂದಿನ ಜೀವನದ ಚಿತ್ರವನ್ನು ನೋಡಬೇಕು. ಮರನ ಕಂಡಲ್ಲಿ ಸುತ್ತುವರಯ್ಯ, ನೀರ ಕಂಡಲ್ಲಿ ಮುಳುಗುವರಯ್ಯ. ಒಡವೆ, ಭಂಡಾರ, ಕಡವರ, ದ್ರವ್ಯವ ಬಡ್ಡಿಯ ವ್ಯವಹಾರಕ್ಕೆ ಕೊಟ್ಟು ಮನೆಯ ಗೊಂಟಿನಲ್ಲಿ ಹೊಯ್ದುಕೊಂಡಿದ್ದೇನಾದರೆ ಅದು ಎನ್ನ ಅರ್ಥವಲ್ಲ. ಉಳ್ಳವರು ಶಿವಾಲಯವ ಮಾಡುವರು. ವಚನಗಳಲ್ಲಿನ ವಿಷಯ, ಅದನ್ನು ಹೇಳಲು ಅವರು ಬಳಸಿದ ಭಾಷೆಯ ಸಾಮಾಜಿಕ ಸ್ವರೂಪ ಇವೆಲ್ಲವೂ ವಚನಕಾರರ ಸಾಮಾಜಿಕ ಪ್ರಜ್ಞೆಗೆ ಸಾಕ್ಷಿಯಾಗಿವೆ.
ವಚನಕಾರರ ಅನಂತರ ಬಂದ ಹರಿಹರ ರಾಘವಾಂಕರಲ್ಲಿ ಆಗಲೇ ಸಾಮಾಜಿಕ ಪ್ರಜ್ಞೆಯನ್ನು ಕುರಿತ ವಿಚಾರ ಮಾಡುವವರಿಗೆ ಉಂಟು ಮಾಡುವಷ್ಟು ನಿರಾಶೆಯನ್ನು ಇನ್ನಾರೂ ಮಾಡಲಾರರು. ಅವನ ಪುರಾತನರನ್ನು ಕುರಿತ ರಗಳೆಯಲ್ಲಿನ ಶಿವಭಕ್ತರಿಗೆ ತಮ್ಮ ಸುತ್ತಣ ಸಮಾಜದ ಪ್ರಜ್ಞೆಯೇ ಇಲ್ಲ. ಅವರಾಯಿತು, ಅವರ ಆರಾಧ್ಯ ದೈವವಾಯಿತು, ಮತ್ತಿನ್ನೇನೂ ಕಾಣದು. ಕೈಲಾಸದಿಂದ ಇಳಿದು ಬಂದು ಶಿವನ ಇಚ್ಛೆಯಂತೆ ಸ್ವಲ್ಪ ಕಾಲ ಈ ಲೋಕದಲ್ಲಿ ಇದ್ದು ತಮ್ಮ ಭಕ್ತಿಯ ನಿರ್ಭರತೆಯಿಂದ ಬೆರಗು ಹುಟ್ಟಿಸಿ ಮತ್ತೆ ಕೈಲಾಸಕ್ಕೆ ಏರಿ ಹೋಗುವ ಶಿವಸಂಕಲ್ಪದ ಕೀಲು ಕೊಟ್ಟ ಗೊಂಬೆಗಳಂತಿರುವ ಈ ಶಿವಶರಣರಲ್ಲಿ ಭಕ್ತಿಯ ಆಧಿಕ್ಯವನ್ನು ಮಾತ್ರ ಕಾಣಬಹುದು. ಇದ್ದುದರಲ್ಲಿ ಹರಿಹರನ ಬಸವದೇವರಾಜರ ರಗಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂದಿನ ಕಾಲದ ಮತಗಳ ಘರ್ಷಣೆಯನ್ನು ಗುರುತಿಸಬಹುದು. ರಾಘವಾಂಕನ ಸೋಮನಾಥ ಚರಿತ್ರೆಯಲ್ಲೂ ಅಷ್ಟೇ ಜೈನ ವೀರಶೈವರ ಸಂಘರ್ಷವನ್ನು ಕಾಣಬಹುದು. ಹರಿದಾಸರ ಕೀರ್ತನೆಗಳಲ್ಲಿ ಆಗಲೇ ಸೂಚಿಸಿದಂತೆ ಹರಿ ಸಮರ್ಪಣೆಯ ಭಾವವೇ ಪ್ರಧಾನವಾದದ್ದು. ಹೆಚ್ಚು ಸಂಪ್ರದಾಯವಾದಿಗಳಾದ ಇವರು ವಚನಕಾರರಂತೆ ಸಮಾಜದ ಸುಧಾರಣೆಗೆ ವಿಶೇಷ ಗಮನ ಕೊಡದೆ ಸ್ವಾತ್ಮ ಸುಧಾರಣೆಗೆ ಆಸೆಪಟ್ಟವರು. ವಚನಕಾರರಂತೆ ಇವರು ಸುತ್ತಣ ಸಮಾಜದ ಬಗ್ಗೆ ಆಗಾಗ ಪ್ರತಿಕ್ರಿಯೆ ತೋರಿಸಿದರೂ ಅದರಿಂದ ನಿಜವಾದ ಸಾಮಾಜಿಕ ಪ್ರಜ್ಞೆಯನ್ನು ಗುರುತಿಸುವುದು ಕಷ್ಟ. ದಾಸರಲ್ಲಿ ಒಬ್ಬರಾದ ಕನಕದಾಸರ ಮೋಹನ ತರಂಗಿಣಿ ಎಂಬ ಸಾಂಗತ್ಯ ಕಾವ್ಯದಲ್ಲಿ ಮಾತ್ರ ವಿಜಯನಗರ ಕಾಲದ ಸಾಮಾಜಿಕ ಜೀವನದ ಯಥಾವತ್ತಾದ ವರ್ಣನೆ ಬಂದಿದೆ ಎನ್ನುವುದು ಗಮನಾರ್ಹವಾದ ಅಂಶವಾಗಿದೆ. ಕುಮಾರರಾಮನ ಸಾಂಗತ್ಯದಲ್ಲಿ ವಿಶೇಷವಾಗಿ ಕಾಣುವುದು ಅಂದಿನ ವೀರ ಜೀವನದ ಚಿತ್ರಗಳೇ. ಭರತೇಶ ವೈಭವದಲ್ಲಿ ಸಂಸಾರ ಜೀವನದ ಸೊಗಸಾದ ಸವಿವರವಾದ ಚಿತ್ರಗಳು ಕಾಣಿಸಿದರೂ ಪೌರಾಣಿಕವಾದ ವಸ್ತು, ಅರಮನೆಯ ಆವರಣ ಇತ್ಯಾದಿಗಳಿಂದ ಅದನ್ನು ವಾಸ್ತವ ಜೀವನದ ಚಿತ್ರವೆಂದು ಭಾವಿಸುವುದು ಕಷ್ಟವಾಗುತ್ತದೆ. ನಮ್ಮ ಕವಿಗಳು ದೈನಂದಿನ ಸರಳ ಸಾಧಾರಣದ ಬದುಕನ್ನು ಮತ್ತು ಜ್ವಲಂತವಾದ ಸಾಮಾಜಿಕ ಸಮಸ್ಯೆಗಳನ್ನು ವಸ್ತುವನ್ನಾಗಿ ಮಾಡಿಕೊಳ್ಳುವ ಅವಕಾಶ ಪರಂಪರೆ, ರಾಜಸ್ಥಾನ, ಧರ್ಮ ಇವುಗಳ ನಿರ್ಬಂಧದಿಂದಾಗಿ ದೊರೆಯದೆ ಇದ್ದ ಪರಿಮಿತಿಯಲ್ಲೇ ಇಷ್ಟರ ಮಟ್ಟಿಗೆ ಸಾಮಾಜಿಕ ಪ್ರಜ್ಞೆಯ ಪ್ರಕಟಣೆ ಅವರಿಗೆ ಸಾಧ್ಯವಾಯಿತಲ್ಲ ಎಂದು ನಾವು ಸಮಾಧಾನ ಪಡಬೇಕಾಗಿದೆ. ಇಂದಿನ ಸಾಹಿತ್ಯ ಬದುಕಿಗೆ ತೀರಾ ಹತ್ತಿರವಾದದ್ದು ಸಮಾಜದ ವಿವಿಧ ಸ್ತರಗಳಿಂದ ಬಂದ ಲೇಖಕರು ಸಾಹಿತಿಗಳಾಗುತ್ತಿರುವುದರಿಂದ ಆಯಾ ವಲಯಗಳಿಂದ ಅವರು ಪಡೆದ ಅನುಭವ ಅತ್ಯಂತ ಪ್ರಾಮಾಣಿಕವಾಗಿ ಅಭಿವ್ಯಕ್ತವಾಗಲು ಸಾಧ್ಯವಾಗಿದೆ. ಅಲ್ಲದೆ ವಾಸ್ತವವಾದ, ಪ್ರಗತಿಶೀಲ ಇತ್ಯಾದಿ ಸಾಹಿತ್ಯಕ ಚಳುವಳಿಗಳ ಉದ್ದೇಶ ಬದುಕನ್ನು ಆದರ್ಶೀಕರಿಸದೆ, ವೈಭವಿಸದೆ, ಯಥಾವತ್ತಾಗಿ ಅದರ ಸಮಸ್ಯೆಗಳ ಸಮೇತ ಚಿತ್ರಿಸಬೇಕು ಎನ್ನುವುದೇ ಆಗಿದೆ. ನವೋದಯ, ಪ್ರಗತಿಶೀಲ ಮತ್ತು ನವ್ಯ ಎಂಬ 3 ಘಟ್ಟಗಳಲ್ಲಿ ಕನ್ನಡ ಸಾಹಿತ್ಯ ದಿನದಿಂದ ದಿನಕ್ಕೆ ಬದುಕಿಗೆ ಹೆಚ್ಚು ಸಮೀಪವಾಗುತ್ತಿದೆ. ಆಧುನಿಕ ಸಾಹಿತ್ಯದಲ್ಲಿನ ಸಾಮಾಜಿಕ ಪ್ರಜ್ಞೆಯನ್ನೂ ಇದು ಎತ್ತಿ ಹಿಡಿಯುತ್ತಿರುವ ಮೌಲ್ಯಗಳನ್ನು ಕುರಿತು ಹೆಚ್ಚಿನ ಅಧ್ಯಯನ ಇನ್ನೂ ಆರಂಭವಾಗಬೇಕಾಗಿದೆ. ಸಾಮಾಜಿಕ ಪ್ರಜ್ಞೆಯನ್ನು ಕುರಿತು ಇಲ್ಲಿ ಉದ್ದಕ್ಕೂ ಪ್ರಸ್ತಾಪಿಸಲಾದ ರೀತಿಯಿಂದ ಸಾಮಾಜಿಕ ಪ್ರಜ್ಞೆ ಎಂದರೆ ಅಂದಂದಿನ ಕವಿಗಳು ತಮ್ಮ ಸುತ್ತಣ ಸಮಾಜದಲ್ಲಿ ಕಂಡ ಜೀವನದ ಚಿತ್ರ ಎಂದಷ್ಟೇ ಅರ್ಥವಾಗಲು ಅವಕಾಶವಿದೆ. ಸಾಮಾಜಿಕ ಪ್ರಜ್ಞೆ ಎಂಬ ಮಾತನ್ನು ಕವಿಗೆ ಇರುವ ಸಮಕಾಲೀನ ಜೀವನದ ತೀವ್ರ ಸಂವೇದನೆ ಮತ್ತು ಅದನ್ನು ಕಲಾತ್ಮಕವಾಗಿ ಎಂದರೆ ಅವುಗಳನ್ನು ಚಿತ್ರಿಸಲು ಕಾವ್ಯದಲ್ಲಿಯ
ಸಂದರ್ಭಗಳನ್ನು ನಿರ್ಮಿಸಿಕೊಂಡು ಕವಿ ಅಭಿವ್ಯಕ್ತಿಪಡಿಸಿರುವ ವಿಧಾನ ಎಂದು ಅರ್ಥವೇ ಹೊರತು ಸುತ್ತಣ ಜನಜೀವನದ ವಿವರಗಳನ್ನು ಕವಿ ಸುಮ್ಮನೆ ಪಟ್ಟಿ ಹಾಕಿದ ಮಾತ್ರಕ್ಕೆ ಅವನಿಗೆ ಸಮಕಾಲೀನ ಪ್ರಜ್ಞೆ ಇದೆ ಎಂದು ಅರ್ಥವಲ್ಲ. ಆದುದರಿಂದ ಸಮಾಜಶಾಸ್ತ್ರಜ್ಞನಾಗಲಿ ಚರಿತ್ರಕಾರನಾಗಲಿ ಒಂದೊಂದು ಕಾಲದ ಸಮಾಜದ ಚಿತ್ರವನ್ನು ಕೊಡುವ ರೀತಿಗೂ ಕವಿಯಾದವನ ಸಾಮಾಜಿಕ ಪ್ರಜ್ಞೆಯ ಅಭಿವ್ಯಕ್ತಿಗೂ ವ್ಯತ್ಯಾಸವಿದೆ.